ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 8ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 8. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪುರುಷಂ ದೃಶೋ. ಅನುವಾದ: ಹೇ ಅರ್ಜುನ, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಪ್ರಕಾಶವಾಗಿದ್ದೇನೆ, ಸಂಪೂರ್ಣ ವೇದಗಳಲ್ಲಿ ಓಂಕಾರವಾಗಿದ್ದೇನೆ, ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿ ಪುರುಷತ್ವವಾಗಿದ್ದೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದಾರ ಮತ್ತೆ ದಾರದ ಮಣಿಗಳ ದೃಷ್ಟಾಂತವನ್ನ ಕೊಟ್ಟು ಭಗವಂತ ತನ್ನ ಸರ್ವರೂಪತೆಯನ್ನ ಮತ್ತೆ ಸರ್ವವ್ಯಾಪಕತೆಯನ್ನ ಸಿದ್ಧಪಡಿಸ್ದ. ಈಗ ಭಗವಂತ ಮುಂದಿನ 4 ಶ್ಲೋಕಗಳ ಮೂಲಕ ಇದನ್ನ ಇನ್ನೂ ಚೆನ್ನಾಗಿ ಸ್ಪಷ್ಟಪಡಿಸೋದಕ್ಕೋಸ್ಕರ ಆ ಮುಖ್ಯ ಎಲ್ಲ ವಸ್ತುಗಳ ಹೆಸರುಗಳನ್ನು ಕೂಡ ಹೇಳ್ತಾನೆ. ಯಾಕಂದ್ರೆ ನಮಗ್ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ. ಅದರಿಂದ ಈ ವಿಶ್ವದ ಸ್ಥಿತಿ ಆಗಿದೆ ಅಂದ್ರೆ ಏನೇನೆಲ್ಲ ಹೇಳ್ತಾನೋ ಅದರಿಂದ ನಮಗ್ ಗೊತ್ತಾಗುತ್ತೆ ಅವನೇ ಇದರ ಸ್ಥಿತಿ ಮತ್ತೆ ಸಾರ ರೂಪದಿಂದ ಅವೆಲ್ಲವನ್ನ ತನ್ನಿಂದನೇ ಓತಪ್ರೋತವಾಗಿದೆ ಅಂತ ಕೂಡ ತಿಳಿಸ್ತಾನೆ. ಯಾವ್ಯಾವ್ದ್ರಲ್ಲಿ ಹೇಗಿದ್ದಾನೆ ಅಂತ ಹೇಳಿದಾಗ ನಮಗೂ ಕೂಡ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ನಾನು ನೀರಿನಲ್ಲಿ ರಸವಾಗಿದ್ದೀನಿ. ನೀರನ್ನ ಕುಡಿದಾಗ ಒಂದು ಟೇಸ್ಟ್ ಸಿಗುತ್ತೆ ನಮ್ಗೆ ಅಲ್ವಾ, ಆ ರಸ ನಾನಾಗಿದ್ದೀನಿ. ಸೂರ್ಯ ಚಂದ್ರರಲ್ಲಿ ಪ್ರಕಾಶವಾಗಿದ್ದೀನಿ. ಈಗ ಸೂರ್ಯ ಚಂದ್ರ ಅಂತಂದ್ರೇನೆ ಅವರ ಸ್ವರೂಪನೇ ಬೆಳಕು ಪ್ರಕಾಶ ಅಲ್ವಾ, ಅದ ನಾನೇ ಆಗಿದ್ದೀನಿ. ಸಂಪೂರ್ಣ ವೇದಗಳಲ್ಲಿ ಓಂಕಾರ ನಾನಾಗಿದ್ದೀನಿ. ಆಕಾಶದಲ್ಲಿ ಶಬ್ದ ಮತ್ತೆ ಪುರುಷರಲ್ಲಿ ಪುರುಷತ್ವ ನಾನಾಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ನಮಗ್ ಗೊತ್ತಾಗ್ತಾ ಇದೆಯಾ ಹೇಗೆ ಭಗವಂತ ಎಲ್ಲದರಲ್ಲೂ ವ್ಯಾಪಿಸಿದಾನೆ ಅಂತಂದ್ರೆ, ನೀರಿನಲ್ಲಿ ರಸವಾಗಿದ್ದಾನೆ, ನೀರಲ್ಲಿ ಅವನು ವ್ಯಾಪಿಸ್ಕೊಂಡಿದ್ದಾನೆ. ಸೂರ್ಯ ಚಂದ್ರರಲ್ಲಿ ಪ್ರಕಾಶವಾಗಿ ವ್ಯಾಪಿಸ್ಕೊಂಡಿದ್ದಾನೆ, ವೇದಗಳಲ್ಲಿ ಓಂಕಾರವಾಗಿ ವ್ಯಾಪಿಸ್ಕೊಂಡಿದ್ದಾನೆ, ಆಕಾಶದಲ್ಲಿ ಶಬ್ದವಾಗಿ ಮತ್ತೆ ಪುರುಷರಲ್ಲಿ ಪುರುಷತ್ವವಾಗಿ ವ್ಯಾಪಿಸ್ಕೊಂಡಿದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಈ ಶ್ಲೋಕದ ಸೃಷ್ಟೀಕರಣ ಮಾಡಿ ಅಂದ್ರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಯಾವ ತತ್ವ ಯಾವುದಕ್ಕೆ ಆಧಾರವಾಗಿರುತ್ತೋ ಮತ್ತೆ ಯಾವುದರಲ್ಲಿ ವ್ಯಾಪ್ತವಾಗಿರುತ್ತೋ ಅದೇ ಅದರ ಜೀವನ ಮತ್ತೆ ಸ್ವರೂಪವಾಗಿರುತ್ತೆ. ಈಗ ಒಂದು ತತ್ವ ಇರುತ್ತೆ, ಆ ತತ್ವ ಯಾವುದಕ್ಕೆ ಆಧಾರವಾಗಿರುತ್ತೋ ಮತ್ತೆ ಯಾವುದರಲ್ಲಿ ಅದು ವ್ಯಾಪಿಸ್ಕೊಂಡಿರುತ್ತೋ ಅದು ಅದರ ಜೀವನ ಮತ್ತೆ ಸ್ವರೂಪ. ಮತ್ತೆ ಅದನ್ನ ಅದರ ಸಾರ ಅಂತ ಹೇಳ್ತೀವಿ, ಅಂದ್ರೆ ತಿರುಳು ಅಂತ ಹೇಳ್ತೀವಲ್ವಾ, ಅದರ ತಿರುಳದು ಅಂತ ಅಂದ್ಬಿಟ್ಟು ಅದಕ್ಕನುಸಾರವಾಗಿ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ಹೇ ಅರ್ಜುನ, ನೀರಿನ ಸಾರ ರಸತತ್ವ, ಆ ತತ್ವ ನಾನಾಗಿದ್ದೀನಿ. ಚಂದ್ರ ಸೂರ್ಯರ ಸಾರ ಪ್ರಕಾಶ, ಆ ಪ್ರಕಾಶ ತತ್ವ ನಾನಾಗಿದ್ದೀನಿ. ಸಮಸ್ತ ವೇದಗಳ ಸಾರ ಪ್ರಣವ ತತ್ವ ಓಂಕಾರ, ಆ ಓಂಕಾರ ನಾನಾಗಿದ್ದೀನಿ. ಮತ್ತೆ ಆಕಾಶದ ಸಾರ ತತ್ವ ಶಬ್ದ, ಆ ಶಬ್ದ ತತ್ವವೇ ನಾನಾಗಿದ್ದೀನಿ. ಮತ್ತೆ ಪುರುಷರ ಸಾರ ಪೌರುಷ, ಆ ಪೌರುಷ ತತ್ವ ನಾನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಯಾವ ತತ್ವ ಯಾವುದಕ್ಕೆ ಆಧಾರವಾಗಿದೆಯೋ, ಈಗ ನೀರಿಗೆ ಆಧಾರ ಆ ರಸ ಅನ್ನೋದು, ಸೂರ್ಯಚಂದ್ರರಿಗೆ ಆಧಾರ ಆ ಪ್ರಕಾಶ ಅನ್ನೋದು, ಮತ್ತೆ ಅದರಲ್ಲಿ ಆ ಪ್ರಕಾಶ ಅನ್ನೋದು ವ್ಯಾಪ್ತವಾಗಿರುತ್ತೆ ಸೂರ್ಯಚಂದ್ರರಲ್ಲಿ. ಸೊ ಅದಕ್ಕೋಸ್ಕರನೇ ಆ ಪ್ರಕಾಶನೇ ಸೂರ್ಯಚಂದ್ರರ ಜೀವನ ಮತ್ತೆ ಸ್ವರೂಪವಾಗಿರುತ್ತೆ. ಅದೇ ರೀತಿ ನೀರಿನಲ್ಲಿ ರಸ, ಸೂರ್ಯಚಂದ್ರರಲ್ಲಿ ಪ್ರಕಾಶ, ವೇದಗಳಲ್ಲಿ ಓಂಕಾರ, ಆಕಾಶದಲ್ಲಿ ಶಬ್ದ, ಪುರುಷರಲ್ಲಿ ಪೌರುಷತ್ವ ಅನ್ನುವಂಥದ್ದು ನಾನೇ ಆಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ರೀತಿ ಭಗವಂತ ವ್ಯಾಪಿಸ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.